ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇದು ಸೋನು ಬರ್ತ್ಡೇ ವ್ಲಾಗ್ ಕಂಟಿನ್ಯೂಷನ್. ಮತ್ತು ಯಶಿಕಾದು ಸೆಕೆಂಡ್ PUದು ರಿಸಲ್ಟ್ ಬಂದಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಎಲ್ಲನೂ ರಾಕ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀವಿ. ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ನಿನ್ನಷ್ಟು ತಡಿಯಲ್ಲ, ಹಿಂಗಿಡ್ಕೋ ಕೈನ. ಏನಕ್ಕೆ ಚಿಕ್ಕ ಮಕ್ಳಿಗೆ ಕೇಕ್ ಕಟ್ ಮಾಡ್ಸ ಕೈ ಕೊಯ್ಕೊ ಮಮ್ಮಿ ತಿನ್ಸು. ಎಲ್ಲರೂ ಅಪ್ಪನ ಮಕ್ಳೇ, ಹೆಸರಿಗೆ ಮಾತ್ರ ಮಮ್ಮಿ. ಡ್ಯಾಡಿ ಫಸ್ಟ್. ಡ್ಯಾಡಿ ಫಸ್ಟ್. मम्मी तिसो दा इधर आ तिनसो कोले अच्छा नहीं लगी ये नितिन द गिफ्ट ಏನೇನೋ ಗಿಫ್ಟ್ ಗೈಸ್. ನಿತಿನ್ ಏನ್ ಕಾರ್ಡ್ಸ್ ನಿತಿನ್? ಪೋಕೆಮಾನ್ ಕಾರ್ಡ್ಸು. ಅವ್ರ ಡ್ಯಾಡಿನೂ ಅದೇ ಕೊಡ್ಸೋರು ಆಟ ಆಡ್ಲಿ ಅಂತ. ಪಿಂಕಿ ಏನ್ ಕೊಟ್ಟ? ಬಾಟ್ಲ್ ಕೊಟ್ಟಲ್ಲ, ವಾಟರ್ ಬಾಟ್ಲು. ಆಮೇಲೆ ಸ್ಫೂರ್ತಿ ಬಂದ್ಬಿಟ್ಟು ಲಿಂಡರ್ ಚಾಕ್ಲೇಟು, ಆಮೇಲೆ ಫೆರರ್ ರೋಚರ್ ಚಾಕ್ಲೇಟ್ ಕಳ್ಸಿದ್ಲು. ಏನು ಕೇಕ್ ಕಟ್ ಮಾಡ್ಸಿದ್ ಇವಾಗ? ಹೇಳು ಸನು, ಪಾಪು ಡೈಲಾಗ್ ಹೇಳು. ಪಾಪು ಏನಂದ? 11 ವರ್ಷ ಬರ್ತಡೇ ನಿಂದು ಕಂಪ್ಲೀಟೇ ಆಗಿಲ್ಲ, ಯಾಕಂದ್ರೆ ನೀನ್ ಇನ್ನ ಕೇಕ್ ಕಟ್ ಮಾಡಿಲ್ಲ ಅಂತ ಅಂದ ನಮ್ ಪಾಪು. ಅವನೇ ನೋಡ, ಅದಕ್ಕೆ ಅವ್ರ ಅಪ್ಪನ ಹೋಗಿ ಇವಾಗ ಕೇಕ್ ತಂದು ಕಟ್ ಮಾಡ್ಸದ್ಮೇಲೆ ಇವಾಗ ಆಯ್ತಾನ ಅವ್ನ ಬರ್ಡೇ. ಮೊನ್ನೆ ನಿತಿನ್ ಇನ್ನ ಗಿಫ್ಟ್ ತಂದು ಕೊಟ್ಟಿಲ್ಲ, ಇನ್ನ ಅವ್ನ ಕಂಪ್ಲೀಟ್ ಆಗಿಲ್ಲ. ಹಿಂಗೆ ಏನೇನೋ. ನೀನೇನ್ ಕೊಟ್ಟ? ಎಲ್ಲಾರ್ದು ಹೇಳ್ತಿಯಲ್ಲ, ನೀನೇನ್ ಕೊಟ್ಟ? ಅವನು ಕೊಟ್ಟ. ನನ್ನ ಬೈದ್ಬಿಟ್ಟು. ಕಾಸು ಯಾರು ಕೊಟ್ರು? ನಾನು 500 ರೂಪೀಸ್ ಇತ್ತಾ ಅಲ್ಲ, ಅಂಡೆ ಅವರು ಕೊಟ್ಟರು. ಎಲ್ಲ ನಿಟ್ಟಿಂದೆ, ಇಷ್ಟೆಲ್ಲ ಬ್ಲ್ಯಾಕ್ ಕಾರ್ಡ್ಸ್ ಉಂಡೆ. ನಮ್ಮ ಮಮ್ಮಿ ಬ್ಯಾಗ್ ನನಗೆ ಫಾರ್ಮ್ ಹೌಸ್ಗೆ ಹೊಸ ಮನೆಗೆ ಪಾತ್ರೆ ಬೇಕು ಅಂತ ಹೇಳಿ ಅದಕ್ಕೆ ಸ್ಟೋನ್ ಗ್ಲಾಸ್ಗಳು, ಸ್ಟೋನ್ ಬಟ್ಲುಗಳು, ಆಮೇಲೆ ಒಂದು ಸೆಟ್ ಮನೆಗೆ ಫುಲ್ ಆಗೋಷ್ಟು ಸ್ಕ್ರೀನ್ ಕೊಟ್ಟಿದ್ದಾರೆ, ಪರ್ಪಲ್ ಕಲರ್ ಸ್ಕ್ರೀನು. ಆಮೇಲೆ ಇಷ್ಟೊಂದು ಪಾತ್ರೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಫೂರ್ತಿಗೆ ಮಿಕ್ಸ್ ಕೊಟ್ಟವ್ರೆ. ಜಾಸ್ತಿ ಮಟನ್ ಸಾರೆಲ್ಲ ಮಾಡಿದಾಗ ಮಿಕ್ಸ್ ಮಾಡೋಕ್ಕೆ ಅಂತ ಸ್ಫೂರ್ತಿ ಕೊಟ್ಟಿದ್ರು. ಇನ್ನೂ ಎಷ್ಟೊಂದು ಕೊಟ್ಟವ್ರೆ, ಎಲ್ಲ ಯೂಸ್ ಮಾಡ್ಬಿಟ್ಟ. ಮಿಕ್ಕಿರೋದು ಇವಾಗ ಇಟ್ಟ ಆಯ್ತು. ಸೋನು ಬರ್ತ್ಡೇಗೆ ಇಷ್ಟೊಂದು ಗಿಫ್ಟ್ಸ್ ಬಂದಿದೆ ಗೈಸ್. ಸ್ಫೂರ್ತಿ ಕಲಿಸಿರೋ ಚಾಕ್ಲೇಟ್ ಮಾತ್ರ ಖಾಲಿ ಆಗೋಯ್ತು. ಹೇಳಿ ಮನೆ, ಇದು ಯಾರು ಕೊಟ್ಟಿದ್ದು? ಹೇಳಿ ಸೋನು. ಇದು ಪುನೀತ್ ಕೊಡ್ಸಿದ್ದು, ನನ್ನ ಬೆಸ್ಟ್ ಫ್ರೆಂಡ್ ಪುನೀತ್ ಕೊಡ್ಸಿದ್ದು. ಈ ಮೂರೆಲ್ಲ ಪಾಪು ಕೊಡ್ಸಿದ್ದು. ಇದು ಮಮ್ಮಿ ಕೊಡ್ಸಿದ್ದು, ಇದು ಡ್ಯಾಡಿ ಕೊಡ್ಸಿದ್ದು. ಪೌಚ್ ಪಿಂಕಿ ಕೊಡ್ಸಿದ್ದು, ಕಾರ್ಡ್ಸ್ ಎಲ್ಲ ನಿತಿಂದು. ಕಾರ್ಡ್ಸ್ ಎಲ್ಲ ನಿತಿಂದು. ವೆರಿ ಗುಡ್. ಅದು ಲಾಸ್ಟಲ್ಲಿ ಇರೋದು ಬಾಟಲ್. ಈ ಬಾಟಲ್ ಜ್ಯೋತಿ ಕಟ್ಟೆ ಕೊಡ್ಸಿದ್ದು. ಅವನು ಬರ್ತ್ಡೇಗೆ ವಿಶ್ ಮಾಡಕ್ಕೆ ಫೋನ್ ಮಾಡಿದ್ದಾಗ ಏನು ಬೇಕು ಸೋನು ನಿಂಗೆ ಬರ್ತ್ಡೇ ಗಿಫ್ಟ್ ಅಂತ ಕೇಳಿದಾಗ ವಾಟರ್ ಬಾಟಲ್ ಬೇಕು ಅಂತ ಹೇಳಿದ. ಅದಕ್ಕೆ ಅವಳ ಕಸಿನ್ ಕೈಯಲ್ಲಿ ಕಳಿಸಿದ್ಲು. ಸೊ ಎಸ್, ಇಷ್ಟೆಲ್ಲ ಸೋನು ಬರ್ತ್ಡೇ ಗಿಫ್ಟ್ಸ್ ಗೈಸ್. ಇವತ್ತು ಏಪ್ರಿಲ್ 8th, ಟೈಮ್ ಬಂದು ಶಾರ್ಪ್ 1 o'clock 1:40ಗೆ 1:30ಗೆ ಸೆಕೆಂಡ್ PU ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಕಾಲೇಜ್ ಇತ್ತು, ಕಾಲೇಜ್ಗೂ ಹೋಗ್ದಿರ ನನ್ನ ಮಗಳು ರಿಸಲ್ಟ್ಗೋಸ್ಕರ ಕಾಯ್ತಾವಳೆ. ಇದು ನೋಡಿ ಗೈಸ್, ಇದು ನಮ್ಮ ಮೆಹಂದಿ ಕಲರ್. ನಿಂದು ಈ ಸಲ ಕಲರ್ ಬಂದಿಲ್ಲ. ಏನಿಲ್ಲ, ಬಂದೈತೆ. ಪಪ್ಪನ್ ಕೆಲವು ಹೌದು, ನಿಂದು ತೋರ್ಸು. ಏನು ಟೆನ್ಷನ್ ಮಾಡ್ಕೊಂಬೇಡ, ಬಿಡು ಪಿಂಕಿ. ನಾನೊಂದು ಐಡಿಯಾ ಕೊಡ್ತೀನಿ ನೋಡು. ಅಡುಗೆ ಮನೆಗೆ ಹೋಗು, ಆ ಸ್ಲ್ಯಾಬು ಸ್ಟವ್ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡು. ಯಾಕಂದರೆ ರಿಸಲ್ಟ್ ಬಂದಮೇಲೆ ನಿನ್ನ ಮೆಂಟಾಲಿಟಿ ಹೆಂಗಿರುತ್ತೋ, ಖುಷಿಯಿಂದ ಕುಣಿತಾ ಇರ್ತೀಯ, ಡಿಸಪಾಯಿಂಟ್ ಎರಡರಲ್ಲಿ ಒಂದಾಗ್ತದೆ. ನಿನ್ನ ಕಿಚನ್ ಮಾತ್ರ ಕ್ಲೀನ್. ನನ್ನ ಕಿಚನ್ ಕ್ಲೀನ್ ಆಗ್ಬೇಕು ಪಿಂಕಿ, ಪ್ಲೀಸ್ ಪಿಂಕಿ, ಪ್ಲೀಸ್ ಬಂಗಾರಿ. ನಿಂಗೆ ಮೈಂಡ್ ಡೈವರ್ಟ್ ಆಗ್ತೈತೆ. ಹೋಗು, ರಿಸಲ್ಟ್ ಬರೋ ಟೈಮ್ ನಾನು ಹೇಳ್ತೀನಿ 3, 2, 1 ಅಂತ. 11 ಆಯ್ತಾ ಮ್ಯಾನಿಫೆಸ್ಟಿಂಗ್? ನೀನೇನು ಕೇಳ್ಕೊಂಡೆ? ಇವತ್ತು ಮಾಡ್ತೋದ 11 ಹೆಂಗ್ ಮಾಡೋದು? 11 ಅಂದಿದ ತಕ್ಷಣ ಕೈ ತೋರ್ಸು, ಬೇರೆಯವ್ರಿಗೆಲ್ಲ ಗೊತ್ತಾಗ್ಬೇಕು ತಾನೆ ಎಲ್ಲರಿಗೂ.
ಸೋನು ಎಷ್ಟು ಪರ್ಸೆಂಟೇಜ್ ತೆಗ್ದಿರ್ತಾಳ ಪಿಂಕಿ? 95%. ಅಪ್ಪ ವೋಟ್ ಫಾರ್ ಪಿಂಕಿ. ಜಾಸ್ತಿ 50%. 50%. ಡ್ಯಾಡಿ ಏನಂತ? ಹೌದೌದು, ನಮ್ಮ ಫ್ಯಾಮಿಲಿಯವರೆಲ್ಲ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಗೆಸ್ ಮಾಡಿರ್ತಾರೆ, ಲಕ್ಕಿ ಡ್ರಾ ಅವ್ರಿಗೆ ಸಿಗ್ತದೆ. ನಾನು ಹೇಳ್ತೀನಿ ಫಸ್ಟ್. ಪ್ರೆಡಿಕ್ಟ್ ಮಾಡ್ತಾರೆ ಅಂತ ಕರೆಕ್ಟಾಗಿ. ಫಸ್ಟ್ ಸೋನು 95 to 100. ನೀನು 50. ಚಿಚ್ಚ ಎಷ್ಟು ಹೇಳಿದೆ? 90 ಮೇಲೆ. 90 ಮೇಲೆ. ಡ್ಯಾಡಿ 96 ಶಾರ್ಪ್. ನಾನು ಪಾಸ್ ಆದರೂ ಸಾಕು ಗೈಸ್. ಇನ್ನೊಂದು ಚಾನ್ಸ್ 60. ಒಂದೊಂದು ಚಾನ್ಸ್ 10% ಜಾಸ್ತಿ ನಿಂಗೆ. ಸೊ ಲಾಸ್ಟ್ ವೀಕ್ ನಿತಿನ್ದು ರಿಸಲ್ಟ್ ಬಂತು ಗೈಸ್. ಫಸ್ಟ್ PUC ಎಷ್ಟಮ್ಮ ಮಗುದು? 85% ತಗೊಂಡು ನಮ್ಮ ಮಗು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ ನಿತಿನ್. ಇವಾಗ ಪಿಂಕಿದು ರಿಸಲ್ಟು. ನಾಳೆ ಎಷ್ಟೊತ್ತಿಗೆ ನಮ್ಮ ನವೀನ್ದು ರಿಸಲ್ಟು. ಎಂಗೇಜ್ಮೆಂಟ್. ಯಾವ ಲಿಂಕ್? ಎಷ್ಟೇ ಮಗುದು? 81%. ಕಂಗ್ರಾಟ್ಸ್ ಅಕ್ಷಿತಾ. ಲೈವ್ ಚೆಕ್ ಇರಾಕ ನನ್ನ ರಿಜಿಸ್ಟ್ರೇಷನ್ ನಂಬರ್ ಏನು? ಚೆಕ್ ಮಾಡೋದು. 543 ಔಟ್ ಆಫ್ 600. ಫಸ್ಟ್ ನೋಟ್ಸ್ 543. ಕಂಗ್ರಾಟ್ಸ್ ವಿಕ್ಕಿ. ಯು ಡಿಡ್ ಇಟ್. ಏನ ಡಿಸ್ಟಿಂಕ್ಷನ್? ನಾನು ಯಾಕೆ ಕೇಳ್ತಾ ಇದ್ದೀನಿ? ನನ್ನ ಬೆಲೆ ಸೆಂಟಿ ಮಾಡ್ಬಿಡ್ತಾರೆ. ಫಸ್ಟ್ ಹೇಳು ಸೋನು. ಸ್ಟವ್ ಆಫ್ ಮಾಡಿದ್ಯಾ ಪಿಂಕಿ? 70 ಅನ್ನೆ ಫಸ್ಟ್. 70 ಅನ್ನೆ. 70 ಅನ್ನೆ. ಅಳು. ಇಡೀ ಹಲೋ 90.8 90.5. ಇರು ಪಪ್ಪ ಮಾಡ್ತಿದ್ದಾರೆ. ಒಂದು ನಿಮಿಷ ಇರು. ಹಲೋ ರಿಸಲ್ಟ್ ಬಂತು 70. ಹಲೋ 70% ಅಂತಪ್ಪ. ಹ್ಞೂಪ್ಪ ನಿಜ. 95% ಬಂದಿರಬೇಕು. 91% ರೌಂಡ್ ಆಫ್ ಮಾಡಿದ್ರೆ 90.5% ಬಂತು. 91%. ನೀನೇನು ಕೂರ್ಸ್ಬಿಡ್ತಾ ಇದ್ರೆ ಹಾಕ್ಬಿಡ್ಬೇಕಿತ್ತು. 4%. 91 ಬಂತಪ್ಪ. ಡಿಸ್ಟಿಂಕ್ಷನ್ 91%. ಹೌದು. ಎಲ್ಲ 90. ಸರಿ ಥ್ಯಾಂಕ್. ಸರಿ ಅಮ್ಮಮ್ಮಂಗೆ ಮಾಡೇ ಖುಷಿ ಪಡ್ತೈತೆ. ಅಮ್ಮಮ್ಮಂಗೆ ಮಾಡ. ಅವಳು ಎತ್ತಿಲ್ಲಲ್ಲ. ಎಷ್ಟು ಟೈಮ್ ಅವಳ್ಕ? ಅವಳು ಹೇಳಿದ ಇವಾಗ ತಾನೇ ಫಿಕ್ಸ್ ಮಾಡಿದೆ. 77. ಗೆಸ್ ಮಾಡು. 75. 91%. ಅಕ್ಕ 91%. ಹಾ ನನ್ನ ಮಗಳು ಫ್ರೆಂಚಲ್ಲೂ ಪಾಸೆ. ಹೇಳ ನಿಮ್ಮ ಫಾರಿನ್ ಅವ್ರಿಗೆಲ್ಲ.
ಸ್ಟ್ಯಾಟ್ಸ್ ಅಲ್ಲಿ 1 ಮಾರ್ಕ್ಸ್ ಹೋಯ್ತು ಸ್ಫೂರ್ತಿ, ಇಲ್ಲ 100 ಬರ್ತಾ ಇತ್ತು. 99, 95, 97. ನೀನು ಇಲ್ಲೇ ಇರೋದಕ್ಕೆ ಅವಳು ಅಷ್ಟು ಓದಿರೋದು ಸ್ಫೂರ್ತಿಮಾ. ನಾನು ಅಷ್ಟು ಕಾಟ ಕೊಟ್ಟು ಓದಿಸಿದ್ದೀನಿ. ಏನು ಥ್ಯಾಂಕ್ ಯು. ಅಮ್ಮ ಒಬ್ಬ ವಿಡಿಯೋ ಕಾಲ್ ಮಾಡ ಚಿಚ್ಚಾಗುನು ಚಿಕ್ಕಮ್ಮಗೆಲ್ಲ. ಚಿಚ್ಚ 75% ಬಂತು. 91%. ಹಾಂ, ಮನೇಲಿದೆಯಾ ಚಿಕ್ಕ? ಥ್ಯಾಂಕ್ ಯು ಚಿಚ್ಚ. ವಿಡಿಯೋ ಕಾಲ್ ಮಾಡಿ ಚಿಕ್ಕಮ್ಮಗೆ. ನಾನು ಅಡುಗೆ ಮಾಡಬೇಕು ಗೈಸ್. ಯಾರು ಹೆಂಗೆ? ನಾನು ಅದಕ್ಕೆ ಹೇಳ್ದೆ ಪಿಂಕಿ ಅಡುಗೆ ಮಾಡ್ಬಿಡೋಣ ಬಾರೆ. 2 ಕಾರಣಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ ಅಡುಗೆ ಮನೆ ಅಂದೆ. ಒಂದು ಖುಷಿಗೆ, ಇನ್ನೊಂದು ದುಃಖಕ್ಕೆ. ಆದರೂ ಗೈ ಸ್ಟ್ಯಾಟಿಸ್ಟಿಕ್ಸಲ್ಲಿ 99 ಬಂದೈತೆ. ಅವಳಿಗೆ 100 ಬರಬೇಕು. ಒಂದು ಸಬ್ಜೆಕ್ಟಲ್ಲಾದರೂ 10% ಬರಬೇಕು ಅಂತ ಇಷ್ಟ ಆಯಿತು. ಫ್ರೆಂಚಿಂದ ಕಮ್ಮಿ. ಹೌದು, ನಿಮ್ದು ಎಷ್ಟೋ ರಿಸಲ್ಟು? ಇದು ನಾನು ಹೇಳ್ತೀನಿ. ನನಗೆ 100, ಅವಳಿಗೆ 91, ಇವನಾಗ 87. ಚಿಕ್ಕಮ್ಮ ಎಷ್ಟು ಬಂದಿರ್ಬೋದು ಗೆಸ್ ಮಾಡು? ಎಷ್ಟು ಬಂದಿರ್ಬೋದು ಗೆಸ್ ಮಾಡು? ಪರ್ಸೆಂಟೇಜ್ 75. 91 ಬಂತು ಚಿಕ್ಕಮ್ಮ. ನಿತಿನ್ ಎಲ್ಲಿ? ಥ್ಯಾಂಕ್ ಯು ಚಿಕ್ಕಮ್ಮ, ಥ್ಯಾಂಕ್ ಯು. ಸರಿ ಸರಿ. ಪಾಸಾ? ಸಮೃದ್ಧ ಎಷ್ಟಂತೆ ಪರ್ಸೆಂಟೇಜು? ಅಮ್ಮ ಅಕ್ಷಿತಾ ಅವ್ರದ್ದು ಎಲ್ಲ ಇವತ್ತೇನಾ? ಅಕ್ಷಿತಾ ಅಂತೀನಿ, ಅಂಕಿತಾ ಅವ್ರದ್ದು ಎಲ್ಲರದ್ದು, ಸಾಕ್ಷಿ ಎಲ್ಲ ಎಷ್ಟು? ನೀನೇ ಇರಲಿ ಫಸ್ಟು. 91. 95ಆ? ಸಮೃದ್ಧ ಬಿಸ್ನೆಸ್ಸಲ್ಲಿ ನಂಗೆ 91 ಸಿಕ್ತು ಗೊತ್ತಾ? ಹೌದು, ಸುಮ್ಮನೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ. ಆಮೇಲೆ ಫ್ರೆಂಚ್ ಪಾಸ್ಲೇ 77. ನಮ್ಮ ದೇಶದಲ್ಲಿದ್ದು ಕನ್ನಡ ಓದೋಕೆ ಹೋಗ್ತಾ ಇಲ್ಲ. ಫ್ರೆಂಚ್ ಪೇಷಂಟ್ ಖುಷಿ ಪಡ್ತಾಳೆ. ಕನ್ನಡ ತಗೊಂಡಿದ್ದಿದ್ರೆ ವಾವ್ 91. ಥ್ಯಾಂಕ್ ಯು, ಕಂಗ್ರಾಟ್. ಆಲ್ ದ ಬೆಸ್ಟ್ ಅಂಕಿತಾ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಂಟಿ. ಶ್ಯೂರ್ ಆಂಟಿ, ಶ್ಯೂರ್. ಎಸ್ ಎಸ್ ಎಸ್. ಹಾಂ Ankita, stats Ankita. With 1 marks I missed center Ankita. Even me, computer I got 99. Ayyo. 1 mark I lost in that. at last ಎಷ್ಟು ರಿಸಲ್ಟ್ ಬಂತಮ್ಮ ನಂಗೆ ಇವತ್ತು? ಈಗ ತೋರ್ಸ್ ಮಮ್ಮಿನ. ಎಷ್ಟು ಬಂದಿರ್ಬೋದು ಹೇಳು? ಮಮ್ಮಿ ಕಾಣಿಸ್ತಾ ಇಲ್ಲ. ಇಲ್ಲ 75. ಸಾಕಾ ಸಾಕಾ ನೀನ್ ಹೇಳು. 91 ಬಂತು. ಕಮ್ 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 ನೀನ್ ಬಾ. ಬಾ, ನಾವು ಪಾರ್ಟಿ ಕೊಡ್ತೀರಿ. ಕಮ್ ಕಮ್ ಕಮ್. ಕೇಕ್ ಮತ್ತೇನ್ ಸಾರ್ ಇವೆಲ್ಲ? 91% ಬಂತು. ಖುಷಿನಾ? ಏನ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 99 ಅಂತ? ಸ್ಟ್ಯಾಟ್ಸ್ ಅಲ್ಲಿ 99 ಬಂತು. 1 ಮಾರ್ಕ್ ಇಂದ ಸೆಂಟಮ್ ಹೋಯ್ತು. ಅದು ಒಂದೇ 1 ಮಾರ್ಕ್ ಮಿಸ್ಟೇಕ್ ಮಾಡ್ಬಿಟ್ಟೆ. ಪಾರ್ಟಿ ಮಾಡೋಣ. ಅಪಾಟಿ ಎ ಎ ಉ ಅಪಾಟಿ ತೋ ವಾಟಿ ಕೂತ್ ಕೂತ್ ಕೂತ್. ಅಮ್ಮಮ್ಮ ಪಪ್ಪ ಫೋನ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಅಮ್ಮಮ್ಮ, ಬಾಯ್. ಥ್ಯಾಂಕ್ ಯು. 91% ಬಂತಪ್ಪ. 91 ಅಲ್ಲ
ಕಳಿಸ್ತೀನಿ. 70 ಬಂದಿರೋದು. ಸ್ಟ್ಯಾಟ್ಸ್ ಅಲ್ಲಿ 99 ಬಂದೈತಪ್ಪ. ಒಂದೇ ಒಂದು ಮಾರ್ಕಿಂದ ಹೋಗ್ಬಿಟ್ಟೈತೆ. 100 ಮಾರ್ಕ್ಸ್ ಬರ್ತೈತಿಲ್ಲ ಅಂದ್ರೆ. ಯಾವ್ದ್ರಾಗ ಸ್ಟ್ಯಾಟಿಸ್ಟಿಕ್ಸ್ 99 ಬಂದೈತಾ? ಇನ್ನೊಂದು ಪರ್ಸೆಂಟ್ ಬಂದಿದ್ರೆ 100 ಸೆಂಟಮ್ ಬರ್ತಾಯಿತ್ತು ಒಂದು ಸಬ್ಜೆಕ್ಟ್. ಯಶಿಕಾ ಕಂಗ್ರಾಟ್ಸ್. ಹಾಂ 91% ಬಂದಿತ್ತಲ್ಲ, ಏನು ಬೇಕು? ಏನು ಬೇಡ, ಎಲ್ಲ ಕೊಡ್ಸ್ಬಿಟ್ಟಿದ್ದೀನಿ. ಇವಾಗ ಇನ್ನೇನು ಬೇಕು? ಇಲ್ಲ ಆಯ್ತಲ್ಲ, ಏನು ಬೇಡ. ಫಸ್ಟ್ ಅಲ್ಲಿ ಕೇಳಿದಾಗ ನನ್ನ ಮಗಳು ಕೊಡ್ಸಿದ್ರು. ಇವಾಗ ಐಫೋನ್ ಐತೆ, iWatch ಐತೆ, ಇಯರ್ಪಾಡ್ಸ್ ಐತೆ, ಎಲ್ಲ ಕೊಡ್ಸಿದ್ದೀನಿ. ನನ್ನ ಮಗಳು LKG ಇಂದನೂ ಟ್ಯೂಷನ್ಗೆ ಹೋಗ್ದಿರಾ ಎಲ್ಲದರಲ್ಲೂ A+ ಎಲ್ಲ ತಗೊಂಬಂದ್ಲು. ಇವಾಗ ಫಸ್ಟ್ ಇಯರಲ್ಲಿ 90%, ಇವಾಗ 91% ಬಂದವಳೆ. ಸೂಪರ್. LKG ಇಂದನೂ ಅವಳು ನರ್ಸರಿಯಿಂದನೂ ಅವ್ರ ಅಮ್ಮನೇ ಹೇಳ್ಕೊಟ್ಟು ಇಷ್ಟು ಗಂಟ ಬಂದಿರೋದು. ಸೆಕೆಂಡ್ PUC ವರೆಗೂ 91% ತೆಗಿಯೋಷ್ಟು ಹೇಳ್ಕೊಟ್ಟವಳೆ. ಅಷ್ಟು ಚೆನ್ನಾಗಿ ಓದಿಸವಳೆ. ಗ್ರೇಟ್. ಇವಾಗ ಗಂಡು ಮಕ್ಕಳು ಅಷ್ಟೇ, ಅವನು 4th ಇಂದ 5th ಬರೋಕು 85% ಬಂದವನೆ. ಇವನು LKG UKGಗೆ ಎಲ್ಲಾದ್ರೂ A+. 100%. ಹೆಂಡತಿನ ಎಲ್ಲೂ ಕೆಲ್ಸಕ್ಕೆ ಕಳ್ಸಿರಾ, ಮನೆಯಲ್ಲಿ ಬಿಟ್ರೆ ಎಲ್ಲಾ ಮಕ್ಳಿಗೂ ಚೆನ್ನಾಗಿ ವಿದ್ಯಾಬುದ್ಧಿ ಕೊಡ್ತಾಳೆ. ಆದ್ರೆ ನನಗ್ ಮಾಡಿದಷ್ಟು, ನನ್ಗೆ ಸ್ಫೂರ್ತಿಗೆ ಮಾಡಿದಷ್ಟು ಸ್ಟ್ರಿಕ್ಟ್ ಗಂಡ್ ಮಕ್ಳಿಗೆ ಮಾಡ್ತಾ ಇಲ್ಲ. ಗಂಡ್ ಮಕ್ಳಿಗೆ ಹೇಳ್ಕೊಡ್ತಾ ಇಲ್ಲ. ಗಂಡ್ ಮಕ್ಳು ತುಂಬಾ ಸ್ಮಾರ್ಟ್. ಏನ್ ಸ್ಮಾರ್ಟ್ ಇಲ್ಲ, ನಾವು ಸ್ಮಾರ್ಟ್ ಆಗಿದ್ರಿ. ನಾವ್ ಒದರ್ತಾ ಇದ್ರಿ. ರಾತ್ರಿ 6 o'clock ಆದ್ರೆ ನಾವ್ ಒದರ್ತಾ ಇದ್ರಿ ಎಕ್ಸಾಮ್ ಇದ್ರೆ. ಇವಾಗ ಅವರು ಹೆಣ್ಮಕ್ಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಬುದ್ಧಿ ಎಲ್ಲ ಕಲಿಸ್ಬೇಕು. ಗಂಡ್ ಮಕ್ಳಿಗೆ ಅವ್ರು ಸ್ಮಾರ್ಟ್, ಅವ್ರು ಅವಾಗ ಜನರೇಷನ್ ಬೇರೆ. ಅಡಿಗೆ ಹೆಲ್ಪ್ ಮಾಡ್ಕೊಂಡಿದ್ದು ಇಷ್ಟು ಮಾತ್ರ 91% ಓದವಳು ಅಂದ್ರೆ ಗ್ರೇಟ್ ಯಶಿಕಾ. ವಿತೌಟ್ ಟ್ಯೂಷನ್. ಈ ನನ್ನ ಮಕ್ಳವ್ರೆ A+ ಬಂದಿತ್ತು. ಅವಳು ಕಿಸಿ ಕೊಡ್ತು ಡ್ಯಾಡಿ. ಅವಳು ಪಾಸ್ ಆಗಿದ್ದಕ್ಕೆ ಅವಳು ಕಿಸಿ ಕೊಟ್ಟೈತಿ. ನಾನ್ ಕೇಳಿದ್ರೆ ಕಚ್ಚಿ, ನೀನ್ ಕೇಳಿದ್ರೆ ನಿನಗ್ ಬ್ಯಾಗು ಸ್ಫೂರ್ತಿ ಕಲ್ಸಿರೋದು. ಅಯ್ಯೋ ಓಕೆ ಅಂತೆ. ಟೆಲ್ ಥ್ಯಾಂಕ್ ಯು. ಒಳಗಡೆ ಹೋಗು. ಏನಕ್ಕ ಬ್ಯಾಗ್? ಅಯ್ಯೋ ಸೋನು, ಬ್ಯಾಗ್ ಯಾಕೆ? ಬ್ಯಾಗ್ ಚೆನ್ನಾಗೈತೆ. ಬ್ಯಾಗ್ ಚೆನ್ನಾಗೈತೆ ಅಂತ. ಹಾಯ್ ಹೇಳು. ಹಾಯ್ ನಾನೇ ಹೇಳ್ಬೇಕು ಇಲ್ಲ, ಹಾಗೆ ಸ್ವಲ್ಪ ಮ್ಯಾಕ್ಸಿಮಮ್ ಚೆನ್ನಾಗಿ ಕೇಳಿಸ್ಬಿಡ್ತೀವಿ. ಥ್ಯಾಂಕ್ ಯು ಸ್ಫೂರ್ತಿ. ನೋಡಿ ಗೈಸ್, ಇದನ್ನು ಸ್ಫೂರ್ತಿ ಕಲಿಸಿರೋದು. ಥ್ಯಾಂಕ್ಸ್ ಅಕ್ಕ. ಕಟ್ ಮಾಡು. ಸರಿ. ಹೇಳಿದೇನು? ಸುಮ್ಮನಿರೋ, ಅದಿಲ್ಲ ಅಲ್ಲಿ. ನಾನು ಹೇಳಿದೆ ಆಯ್ತು, ಆರ್ಡರ್ ಮಾಡ್ತಾನೆ ಇರು. ಅಯ್ಯ ನಿನ್ನ ಮಮ್ಮಿ ನಾನು ಬ್ಯಾಗ್ ಕಳ್ಸೋಳೆ. ಇನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅಲ್ಲ ಬಂಗಾರಿ, ಬ್ಯಾಗ್ ಕಳ್ಸ್ಬಿಟ್ಟಿದ್ಯಾ? ಇನ್ನೇನು ಮಾಡ್ಲೇನು? ನನ್ನ ಕಾರಲ್ಲಿ ಏನು ಚೆನ್ನಾಗಿಲ್ಲ. ಆರ್ಡರ್ ಮಾಡಿದ್ರೆ 2 ದಿನ 3 ದಿನ. ಚಾಕ್ಲೇಟ್ ಕಲ್ಸಿದ್ದಲ್ಲ ಅಕ್ಕ. ಸ್ಕೂಲ್ ಬ್ಯಾಗ್ ಕಳಿಸ್ದಾ? ಎಷ್ಟು ಬಾಯ್ ಗುಡ್ ಬಾಯ್. ಅವನ್ ಬರ್ಡೇನು? ಬೇಡ ಬಾಯ್. ಗುಡ್ ಬಾಯ್ ತಾನೆ ನೀನು? ಹಿಂಗೇನೆ ವಿಡಿಯೋ ಮಾಡಿ. ಸರ್ಪ್ರೈಸ್. ಈ ಗಿಫ್ಟ್ ಪಾಪು ಗಿಫ್ಟ್ ಇದು. ಪಾಪುದು ಗಿಫ್ಟ್ ಚಿಕ್ಕದಂತೆ. ಒಳಗಡೆ ಏನೈತೆ ನೋಡ್ದ? ಮಾತಾಡು. ಸರಿ, ಇವಾಗ ಚಾಕ್ಲೇಟ್ ನೀನು ತಿಂದೆ ತಾನೆ? ಚಾಕ್ಲೇಟ್ ನಿನ್ ಚಾಕ್ಲೇಟ್ ಎಲ್ಲರಿಗೂ ಈಕ್ವಲ್ ಶೇರ್ ಮಾಡಿದ್ದು ತಾನೆ? ಅದೇ ಗಿಫ್ಟ್ ಆಯ್ತು. ನಿಮ್ಮೇನ್ ಬೇಕು ಮಾತಾಡು. ಸರಿ
ಕೊಟ್ಬಿಡಿ ಅಶಿಕಾ. ವಾವ್ ನೋಡ ಇಲ್ಲಿ ಯಪ್ಪ ಹಿಂಗೈತ್ ನೋಡು ಹಿಂಗೈತ್ ನೋಡು. Papu is very lucky to get this. Kana Papu? How happy are you, Sonu? Super happy. ಹೌದಾ? ಬ್ಯಾಗ್ ಸೂಪರ್ ಆಗೈತೆ. ಹೌದಾ? ಥ್ಯಾಂಕ್ಸ್ ಹೇಳಿ ಸ್ಫೂರ್ತಿಗೆ. ಸ್ಟೀಲ್ ಸ್ಫೂರ್ತಿ ಒಳಗಡೆ ಸರಿ ಇದು ದುಬೈ ಅಲ್ಲ ಫ್ರಾನ್ಸ್. ನಿಂಗೆ ಇದು ಪಾಪು. ಎರಡ್ಸಲಿ ಏನ್ ಕೊಡ್ಸೋಳೆ? ವಾವ್ ನೋಡೆ ನೋಡೆ ಪಾಸ್ ಆಗೋಳೆ ಅಂತ ಖುಷಿಗೆ ರೆಡಿ ಆದ್ರೆ ನಾನು ರೆಡಿ ಆಗ್ಬೇಕಂತ ನನ್ನನ್ನೇ ರೆಡಿ ಆಗಿ ಮಗ್ಳು ಪಾಸ್ ಆಗಿರೋ ಮಗಳೇ ರೆಡಿ ಆಗಿಲ್ಲ. ಆಗೋ ನೀನ್ ಹಿಂಗ್ ರೆಡಿ ಅಂದ್ರೆ ನಾನು ಇನ್ನ ಹೆಂಗ್ ರೆಡಿ ಆಗ? ಯಶಿಕಾಗ್ ಒಂದ್ ಕ್ಯಾಂಡಲ್, ಅಕ್ಷಿತಾಗ್ ಒಂದ್ ಕ್ಯಾಂಡಲ್. ಇಲ್ಲ ಫ್ಯಾನ್ ಆಫ್ ಮಾಡೋಕ್ ಬೇಗ ಬೇಗ ಹೋಗ್ ಬೇಗ. ಯಶಿಕಾ ಕ್ಯಾಂಡಲ್ ಲೈಟ್ ಆಗ್ತಾ ಇಲ್ಲ. ಅವಳು ನಿಜವಾಗ್ಲೂ ಪಾಸ್ ಆಗಿಲ್ಲ. ನಮ್ಮ ಮಮ್ಮಿ ಪಾರ್ಟ್ ಟೈಮ್ ನ್ಯೂಸ್ ರಿಪೋರ್ಟರ್. ಅಕ್ಷಿತಾ ಪಾಸ್. ಪಾಸ್ 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 ಆಗ್ತಾನೆ ಇಲ್ಲ. ನಾನು ಪಾಸೇ ಆಗ್ಬಿಟ್ಟೆ ಪಾಸ್ ಆಗ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್ ಯಶಿಕಾ ಅಂಡ್ ಅಕ್ಷಿತಾ. And celebrations. Hi, Papu. ಸ್ಫೂರ್ತಿ ಅಕ್ಷಿತಾ ಇನ್ನ ಇರ್ತಲ್ಲ, ಇನ್ನೊಂದು ಕೇಕ್ ಆರ್ಡರ್ ಮಾಡಿ. ರಕ್ತ ಸಂಬಂಧಗಳ ನೀಡಿದ ಬಂಧವಿದು. ಇಲ್ಲ ಅಮ್ಮಂದ್ರೆ ಏನೋ ಎಫೆಕ್ಟ್ ಹಾಕೋರಂತೆ. ನಾವು ಹಾಕಿದ್ದೀವಿ, ನಾವು ಹಾಕಿರೋದಕ್ಕೆ ನೀವು ಕೂತಿರೋದು. ಕಂಗ್ರ್ಯಾಚುಲೇಷನ್ ಯಶಿಕಾ. ಥ್ಯಾಂಕ್ಸ್ ಆಂಟಿ. ಬಸ್ ಸೋನು ಆಗುತ್ತಲ್ಲ ಚೆನ್ನಾಯ್ತಾ? ಥ್ಯಾಂಕ್ ಯು ಸ್ಫೂರ್ತಿ. ಇಲ್ಲಿ ಪಾಪು ಒಂದ ಲಿಪ್ಸ್ಟಿಕ್ಕು. ಅಯ್ಯೋ ಏಮೋ ಇಬ್ರು ಪಾಸ್ ಆಗೋರೆ ಗೈಸ್. ಪಾಸ್ ಆದ್ರೆ ಪಿಂಕಿ ಕೋಪ, ಬರೀ ಪಾಸ್ ಅಂತ್ಯಾ ಪಾಸ್ ಅಂತ್ಯಾ ಅಂತ. ಎಷ್ಟೇ ಮಾರ್ಕ್ಸ್ ಅಲ್ಲ, ಎಷ್ಟೇ ಮಾರ್ಕ್ಸ್ ತಗೊಂಡಿದ್ರು ಪಾಸ್ ಅಷ್ಟೇ. ಬಾ ಸೋನು ಬಾ. ಇನ್ನು ಈ ಒಂದು ಮಾತು ಹೇಳಕ್ಕ ನಾನು ಕಷ್ಟ. ನೀನ್ ದೊಡ್ಡಣ್ಣ ಆದ್ಮೇಲೆ ಎಷ್ಟು ಮಾರ್ಕ್ಸ್ ತೆಗಿಬೇಕಲ್ಲ ನೀವಿಬ್ರು. ನಾನಂದ್ರೆ ತೆಗಿತೀನಿ. ನಮ್ಮ ಆಶೀರ್ವಾದ ಸುಮ್ಮನೆ ಇರೋ ಸೋನು, ಪಿಚ್ ಮಾಡ್ಬೇಡ, ಅಲ್ಲಿ ವಾಯ್ಸ್ ಕೇಳಿಸ್ತೈತೆ. ಹ್ಯಾಪಿ ಪಿಂಕಿ. ನಾಟ್ ಹ್ಯಾಪಿ. ನೀನಮ್ಮ ಹ್ಯಾಪಿ ವಿತ್ ಯೋರ್ ರಿಸಲ್ಟ್ಸ್? ನೋ. ಮತ್ತೆ ಕೇಕ್ ಕಟ್ ಮಾಡಲ್ಲ. ಖುಷಿ ಇಲ್ವಾ? ಖುಷಿ ಆಯ್ತೆ, ಬಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಮ್ಮನ ಕೇಳೋಣ ಇರು. ನಿಮ್ಗೆ ಖುಷಿ ಆಯ್ತಾ ಮಗಳದ್ ರಿಸಲ್ಟ್? ಆಯ್ತು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೂ ಓಕೆ ಪರವಾಗಿಲ್ಲ, ಖುಷಿ ಆಯ್ತು. ಪರವಾಗಿಲ್ಲ ಬಿಡು, ಇಷ್ಟಕ್ಕೆ ಆಗಲ್ಲ. ಇನ್ನು ಡಿಗ್ರಿ ಮಾಡಬೇಕು, ಆಮೇಲೆ ಇನ್ನೂ ಎಷ್ಟೊಂದು ಓದೋದಿರುತ್ತೆ. ತೆಗೆದ್ರೆ ಅಷ್ಟೇ ಸಾಕು. ಅಷ್ಟೇ ಸಾಕು. ಓಕೆನಾ? ಬಿ ಹ್ಯಾಪಿ. ಆಲ್ ದಿ ಬೆಸ್ಟ್. ನಮ್ಮ ಪಿಂಕಿಗೆ ನಾನು ಇಷ್ಟು ತೆಗಿ ಅಂದಿಲ್ಲ. ಇನ್ಫ್ಯಾಕ್ಟ್ ಬೈತಾ ಇದ್ದೆ ನಾನು, ಓದ್ಬೇಡ ಬೇಡ ಅಂತಾರೆ. ಅವಳು ಸ್ವಲ್ಪ ಹೋದ್ರೆ ಸಾಕು, ಕಣ್ಣೆಲ್ಲ ಕೆಂಪಗಾಗ್ಬಿಡುತ್ತೆ. ಸಾಕು, ಓದ್ಬೇಡ, ಬಿಟ್ಬಿಡೆ, ಮಲ್ಕೊಂಬಿಡೆ, ಹೋಗಿ. 10 ನಿಮಿಷ ಹೇಳ್ದಿರಾ 5 ನಿಮಿಷ ಅಂತ ಪಾಪ ಅಲ್ಲೆಲ್ಲ ಕೆಲಸ. ಅಕ್ಷಿತಾ ಯಾರು?
ಯಾವಾಗ ಎಷ್ಟು ಪಾರ್ಸಲ್ಗಳು ಪಾಪ ಸ್ಫೂರ್ತಿ ಕಳ್ಸೋದು. ಥ್ಯಾಂಕ್ ಯು. ವಾವ್, ಮತ್ತಿದೆ ನಿನ್ನ ಬರ್ಡೇ ಗಿಫ್ಟು. ನಿನ್ನ ಬರ್ಡೇಗೆ ಏನು ಬೇಡವಾ ಪಾಪ? ನೋಡು ಎಷ್ಟು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ಈಗ ನಾವು. ಬಾಕ್ಸಿಗೆ ಇವಾಗ ಬೆಲೆ ಇಲ್ಲ ಪಾಪು. ನಿನ್ನ ಹತ್ರ ಬಾಕ್ಸ್ ಬೇಡ ಇವಾಗ. ಮಾಡಿ ಹೇಳು ಸಿರಿಗೆ. ಸಿರಿ, ಅಲೆಕ್ಸಾ ಎಲ್ಲರೂ ಇವನ್ ಮನೆ ಆಳು. ಏನಂದೆ? ಇನ್ನೊಂದ್ಸಲ ಹೇಳು. ಅಷ್ಟೇ ನೋಡೆ ಥ್ಯಾಂಕ್ ಯು ಅಂತ ಕಳ್ಸಿದ್ದೀನಿ ನೋಡು. ಥ್ಯಾಂಕ್ ಯು ಅಂತ ಕಳ್ಸಿದ್ದೀನಿ ನೋಡು. ಇಲ್ಲಿ ಡೈರೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳು. ಮತ್ತೆ ನೀನ್ ನನ್ನ ಅಲ್ಲಿ ಬೈದೆ ಅಲ್ಲ. ಸಾರಿ ಕೇಳು. ಇದಿತ್ತಲ್ಲೇ ಯೆಲ್ಲೋ ಕಲರ್, ನೆನ್ನೆ ಬಿಸಾಕದ್ನಲ್ಲ, ನೆನ್ನೆ ಮೊನ್ನೆ ಸ್ಕೂಲ್ಗೆ ಯೂಸ್ ಆಗುವಂಥದ್ದು ಏನೇನ ಕೊಡ್ಸೋಕ್ಕಿಲ್ಲ ಸ್ಫೂರ್ತಿಮಾ? ಸರಿ ಆಯ್ತಮ್ಮ. ಮುಖ ನೋಡ್ಕೊಂಡು ಹೇಳು. ಅಲ್ಲಿ ನೋಡು, ಫೋನ್ ನೋಡು. ಸಾರಿ ಹೇಳು ಮತ್ತೆ. ಮ್ಯಾಮ್ ಐ ಸ್ಕೋರ್ಡ್ 99. Sorry, Shika. Personally, I typed your number and saw your marks. Congratulations. Thank you, ma'am. Thank you so much. You girls, I was expecting now. So that's the reason personally I checked your marks. Only that parameter only I made a mistake, ma'am. Instead of writing constant, I wrote function. And that's the only one mark I lost. Oh, instead of writing a statistical constant, you wrote statistical Yeah. And this time they were very particular. They told that they need these 3 words: statistical, constant, function. But even though you missed the classes and all those things, you made it up to that. No, I'm happy for that. Teachers are always teachers. Thank you, ma'am. Thank you so much. It's okay, ma'am. Yashika is a very bright student, ma'am. It is her hard work. But once she got nicely scoldings from you, no? She was saying me. She has to get. Now also she told that day ma'am scolded me nicely for this statistics only. I was very happy that I will get 100 marks in this, but I lost 1 mark. Then I said, okay, why you call to her and speak about it, I said. Actually, ma'am, I was also expecting Yashika to get 100. So today I collected her number and I checked also. So I was very confident that she will get 100. Oh, she missed it. No, but it is okay. It is okay, ma'am. She has put her effort, so I'm happy for that. Padma ma'am. This class is a good. Okay, ma'am. Thank you so much, ma'am. Thank you. Bye, ma'am. Yashika, thank you for calling here. It's okay, ma'am. My pleasure. Well, sir, ನಿಮ್ಮ ಸಬ್ಜೆಕ್ಟ್ ಅಲ್ಲಿ Thank you so much. 91. 91. Very good. ಕೊಡು ಆಂಟಿ. ಥ್ಯಾಂಕ್ ಯು ಸರ್. ಯಶಿಕಾ ಅವ್ರ ಅಮ್ಮ ಮಾತಾಡೋದು. Madam, ಹೇಳಿ madam. ಅದೇ ಮಧ್ಯಾಹ್ನ ಎಲ್ಲ ನೀವು ಕಾಲೇಜಲ್ಲಿ ಬ್ಯುಸಿ ಇರ್ತೀರಾ ಅಂತ ಹೇಳಿ ಇವಾಗ ಕಾಲ್ ಮಾಡಕ್ ಹೇಳ್ದೆ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡಿದ್ದಾಳೆ. ಮತ್ತೆ ಜಾಸ್ತಿ ಕಾಲು ಎಳಿತಾ ಇದ್ರಂತಲ್ಲ ಪಿಂಕಿ, ಟ್ರಿಪ್ ಹೋಗ್ಬಿಟ್ಟು ಬಂದು ಅದೇ ಹೇಳ್ತಾ ಇದ್ಲು, ನನ್ ಹೋಗಿ ಬಂದು 1-2 ತಿಂಗಳಾದ್ರೂ ಸರ್ ನಾನು ಅದನ್ನೇ ರೇಗಿಸ್ತವ್ರೆ ಮಮ್ಮಿ ಅಂತ. ಆಮೇಲೆ ಅವ್ರ ಸ್ಟ್ಯಾಟಿಸ್ಟಿಕ್ ಅವರೆಲ್ಲ ಓದ್ತಾರೆ, ಅದೇನೋ ಓದೋದಿಲ್ಲ ಅಂತೇನೂ ಇಲ್ಲ. ಬಟ್ ಏನು ಅಂತಂದ್ರೆ ನನ್ಗೆ ಈ ಆಕ್ಟಿವಿಟೀಸ್ ಅದು ಇದು ಅಂತ ಅನ್ಕೊಂಡು ಓಡಾಡ್ತಾ ಇದ್ರ, ಹಾಗೆ ಸ್ವಲ್ಪ ಕ್ಲಾಸಸ್ ಮಿಸ್ ಆಯ್ತು ಇವ್ರದ್ದು. ಹೌದೌದು, ನಾವು ಬೇರೆ ಆಲ್ಮೋಸ್ಟ್ 20 days ಮಿಸ್ ಆಯ್ತು ಅವಾಗ ಕ್ಲಾಸಸ್ ಟ್ರಿಪ್ ಹೋದಾಗ. ಅದು ಅಲ್ದಿರ
ಟ್ರಿಪ್ ಒಂದು ಅದಕ್ ಮುಂಚೆ ಆಕ್ಟಿವಿಟೀಸ್ ಡ್ಯಾನ್ಸ್ ಅಂತ ಸ್ವಲ್ಪ ದಿನ ಮಿಸ್ ಆಯ್ತು. ಬಿಗಿನಿಂಗ್ ಅಲ್ಲೆಲ್ಲ ಟೆಸ್ಟ್ ಗಳಲ್ಲೆಲ್ಲ 40 out of 40 ಬರ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ ಡೌನ್ ಆಯ್ತಲ್ಲ. ಅದಕ್ಕೆ ಇವರು ಮುಂದಕ್ಕೆ ತರಬೇಕಾದ್ರೆ ಅದಕ್ಕೆ ಅದೇ ಸರ್, ಅದೇ ಓವರ್ ಆಲ್ ಇವಾಗ ರಿಸಲ್ಟ್ ಬಂದಾಗ್ಲೇ ಪೇರೆಂಟ್ಸ್ದು ಟೀಚರ್ಸ್ದು ವ್ಯಾಲ್ಯೂ ಇವಾಗ ಚೆನ್ನಾಗಿ ಗೊತ್ತಾಗೋದು, ಇಂಪ್ಯಾಕ್ಟ್ ಅವ್ರ ಮೇಲೆ. ಇಲ್ಲಿ ಅಕ್ಷತಾ ಅವ್ರ ಅಮ್ಮ ಇದ್ದಾರೆ ಸರ್, ಅವ್ರ ಹತ್ರನು ಮಾತಾಡಿ. ಹಾಂ, ತುಂಬಾ ಥ್ಯಾಂಕ್ಸ್ ಸರ್. 81% ಸರ್. 81% ಮಾತಾಡೆ ಸರ್. ಅಕ್ಷತಾ ಮಾತಾಡ್ತಾಳೆ ಅಂತ ನೋಡಿ ಸರ್. ಹಲೋ ಹಲೋ, ಹೇಳಿ ಸರ್. ಮನೆ ಕಸ ಗುಡಿಸ್ತಾ ಇದ್ರಮ್ಮ? ಪಾರ್ಟ್ ಟೈಮ್ ಜಾಬ್ ಸರ್ ಅದು. ಇನ್ಮೇಲೆ ಮಾಡಿಸ್ತೀವಿ ಸರ್, ಇವಾಗ ರಜಾ ಬಂತಲ್ಲ, ಕಸನ ಗುಡಿಸ್ತೀವಿ, ಕೆಲ್ಸನ ಮಾಡಿಸ್ತೀವಿ. ನನ್ ಮನೇಲಿ ಇಲ್ಲ ಸರ್, ಪಿಂಕಿ ಕೈಲಿ ಎಲ್ಲ ಮಾಡಿಸ್ತೀನಿ, ನನ್ ಕೆಲ್ಸ ಎಲ್ಲ ಮಾಡ್ಬೇಕು ಅವಳು. ಪಿಂಕಿ ಗೊತ್ತಿಲ್ಲ ಯಾಕೆ ಸರ್ ರೋಸ್ಟ್ ಮಾಡ್ತಿದ್ದೀರಾ? ಸರಿ ಸರ್. ಟ್ರಿಪ್ ಕರ್ಕೊಂಡು ಹೋಗಲ್ವಾ ಸರ್? ಬೇಡ ಸರ್. ಸರ್ ಲಾಸ್ಟ್ ಇಯರ್ ಅವರೆಲ್ಲ ಹೋಗಿದ್ರು ಸರ್. ಫಸ್ಟ್ PUC ಅವ್ರಿಗೆ ಮೂವಿ ಎಲ್ಲ ಕರ್ಕೊಂಡು ಹೋಗಿದ್ದೀರಾ ಸರ್ ಇಯರ್? ಹೌದಮ್ಮ, ಈ ವರ್ಷ ಫಸ್ಟ್ PUC ಟ್ರಿಪ್ ಕರ್ಕೊಂಡು ಹೋಗಿದ್ವಿ, ಮೂವಿಗೂ ಕರ್ಕೊಂಡು ಹೋಗಿದ್ವಿ. ಜಂಗಲ್ ಬುಕ್ ಮೂವಿ ಕರ್ಕೊಂಡು ಹೋಗಿ ಸರ್. ಸೆಕೆಂಡ್ PUC ಏನು ಅಂತ ನಮಗೂ ಗೊತ್ತಿಲ್ಲ. ರಿಸಲ್ಟ್ ನೋಡಿ ಖುಷಿಯಾಗಿ ಪ್ರಿನ್ಸಿಪಲ್ ಆಗ್ತಾರೆ ನೋಡಿ ಸರ್, ಒಳ್ಳೆ ಪ್ಲೇಸ್ಗೆ. ಸೊ ಗೈಸ್, ಬೆಳಗ್ಗೆಯಿಂದ ನಮ್ಮ ಮಮ್ಮಿ ನನ್ನ ರಿಸಲ್ಟ್ ಬಗ್ಗೆ ಏನು ಹೇಳಿಲ್ಲ, ಏನು ವ್ಯಕ್ತಪಡಿಸಿಲ್ಲ. ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಹಿಂದೆ ಖುಷಿ ಬೀಳ್ತಾಯಿದ್ರು. ಇವಾಗ ಕೂರಿಸಿದ್ದೀನಿ, ಹೇಳಮ್ಮ ಅಂತ. ಹೌದು, ಎಲ್ಲರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಬೇಕು ಅಂತ ಖುಷಿಯಲ್ಲಿ ನಾನು ಮಗ್ನಲಾಗ್ಬಿಟ್ಟಿದ್ದೆ. ಆ್ಯಂಡ್ ಫುಲ್ ಹ್ಯಾಪಿ ಟಿಯರ್ಸ್ ಬರ್ತಾಯಿತ್ತು ನನಗೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೆ, ಫುಲ್ ಖುಷಿ ಆಯಿತು. ಪಿಂಕಿ ಸ್ಫೂರ್ತಿ ಹೆಸರೇ ಬರ್ತಾಯಿದ್ದೆ. ಫುಲ್ ಖುಷಿ ಆಯಿತು, ಪಿಂಕಿ ಇಷ್ಟು ಚೆನ್ನಾಗಿ. ಆ್ಯಂಡ್ ಲಾಸ್ಟ್ 2 months ಅವಳಿಗೆ ಎಕ್ಸಾಮ್ ಟೈಮಲ್ಲಿ, ಪಾಪು ಸೋನುಗಿಂತ ಫಸ್ಟ್ ಇವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಅವಾಗ ನನಗೆ ಜಾಸ್ತಿ ಹುಷಾರಿರಲಿಲ್ಲ. ಎಷ್ಟು ಹುಷಾರು, ಏನೇನೋ ಹೆಲ್ತ್ ಇಶ್ಯೂಸು, ಹಾಸ್ಪಿಟಲ್ 3-4 ಹಾಸ್ಪಿಟಲ್ಗೆ ಸುತ್ತಿರೋದು, ಹಿಂಗೆ ಏನೇನೋ ಆಯಿತು. ಆ ಟೆನ್ಷನಲ್ಲೂ ಇವಳು ಅಷ್ಟು ಪ್ರೆಷರ್ ಕೊಟ್ಟರು ಇವಳು ಮೈಂಡಿಗೆ ತೊಗೊಂಡಿರ ಇಷ್ಟು ಚೆನ್ನಾಗಿ ಓದಿ ಒಂದು ಕಡೆ ಸ್ಫೂರ್ತಿ ಯೋಚನೆ ಪ್ಲಸ್ ನಂದು ಹೆಲ್ತ್ ಇಶ್ಯೂಸ್ ಆಗಿತ್ತು. ಆದ್ರೂ ಇವಳು ಅದನ್ನೆಲ್ಲ ಸಹಿಸ್ಕೊಂಡು, ಅದ್ರಲ್ಲಿ ನಾನು ಕೊಡೋ ಕಾಟ ಅಂತೂ ನಿಮಗೆ ಗೊತ್ತೇ ಇರಲ್ಲ ಗೈಸ್. ನಾನು ಅಷ್ಟು ಮೆಂಟಲ್ ಟಾರ್ಚರ್ ಕೊಡ್ತೀನಿ. ನಂದು ಇಷ್ಟ ಆಗ್ಬಿಟ್ರೆ ಡಾಕ್ಟ್ರಿಗಿಂತ ಮೊದಲೇ ನಾನು ಯೋಚನೆ ಮಾಡಿಬಿಟ್ಟೆ, ನಂಗೆ ಹಿಂಗಾಗ್ಬಿಟ್ಟೈತೆ ಹಂಗಾಗ್ಬಿಟ್ಟೈತೆ ಅಂತ. ಸೊ ಏನು ಹುಷಾರಿಲ್ಲ ಅಂತಂದರೆ, ಈ ಕಡೆ ಒಂದು ಸೈಡ್ ಅರ್ಧ ತಲೆನೋವು ಬಂದಿತ್ತು ನನಗೆ. ಇಷ್ಟು ತನಕ ಇಷ್ಟು ಪೋರ್ಷನಲ್ಲಿ ಫುಲ್ ನೋವು ಅಂದರೆ ನೋವು. ಇದಾಗಿದ್ದು ಯಾವಾಗ ಅಂದರೆ ಸ್ಫೂರ್ತಿ ಬರ್ತ್ಡೇ ಬಿಫೋರ್ ಆಗಿದ್ದು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಅವರು CT ಸ್ಕ್ಯಾನ್ ಮಾಡಬೇಕು ಅಂದರು. CT ಸ್ಕ್ಯಾನ್ ಅಂದಿದ ತಕ್ಷಣ ಭಯ ಆಗ್ಬಿಡ್ತು. ಸೊ ಅದಾದಮೇಲೆ ನೋಡಿದ್ರೆ ರಿಪೋರ್ಟ್ ಬಂತು, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ. ಆಮೇಲೆ ನಾನು ನಿದ್ದೆ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತ ಟೆನ್ಷನ್ ತೊಗೊತಾ ಇದ್ದೀನಿ ಅಂತ ಅಷ್ಟೇ ಅಂತ ಎಕ್ಸಾಮ್ ನಮ್ಮ ಮಮ್ಮಿಗೆ ಟೆನ್ಷನ್. ಆಮೇಲೆ ಸರಿ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅವಾಗ ಕ್ಯೂರ್ ಆಯಿತು. ಆಮೇಲೆ ಅದೆಲ್ಲ ಸರಿ ಹೋಯಿತು. ಆಮೇಲೆ ಪಾಪು ನೀರು ಹಾಕ್ಬಿಟ್ಟು ಜಾಸ್ಬಿಟ್ಟು ಬೀಳ್ಸ್ಬಿಟ್ಟ. ಇದೊಂದು ಕಾಲು ನೋವು, ಅದು ಕಾಲು ಇದಾಯಿತು, ಅದು ಒಂದು ಕತೆ. ಹಿಂಗೆ ಏನೇನೋ ಆಯಿತು. ಸೊ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಮಗಳು 91% ತೊಗೊಂಡಿದ್ದಾಳೆ. ಅದು 90s ಮೇಲೆ. ವೆರಿ ಮಚ್ ಹ್ಯಾಪಿ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋದು. ಯಶಿಕಾ ಆಲ್ ದಿ ಬೆಸ್ಟ್. ಆಮೇಲೆ ಅವಳ ರಿಸಲ್ಟ್ ಬಂತು. ಇವಳು ವಿಡಿಯೋ ಕಾಲಲ್ಲಿ ಎಲ್ಲರಿಗೂ ಮಾಡಿಕೊಂಡು ವಿಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರಿ. ಅದಾದಮೇಲೆ ನಾನಂತೂ ನಮ್ಮ ಪ್ರತಿ ಸಲ ಇಷ್ಟೇ ಪರ್ಸೆಂಟೇಜು ಇಷ್ಟೇ ಇದು ಅಂತ ಅಲ್ಲ, ಏನೇ ರಿಸಲ್ಟ್ ಬಂದರೂ ನಮ್ಮ ಅಣ್ಣನಿಗೆ ಮತ್ತು ನನ್ನ ಕಸಿನ್ ಜ್ಯೋತಿಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಹೇಳಿ ಫುಲ್ ಖುಷಿಪಟ್ಟರು. ಇಬ್ಬರಷ್ಟೇ ನೇಬರ್ಸ್ ನಂಗೆ ತುಂಬ ಕ್ಲೋಸ್ ಇಲ್ಲಿ, ಅವ್ರಿಗೂ ಕಾಲ್ ಮಾಡಿ ಹೇಳಿದೆ. ಆಮೇಲೆ ನಮ್ಮ ಡ್ರೈವರ್ ಅಣ್ಣನಿಗೆ ಹೇಳಿದೆ, ಬಾಲಾಜಿ ಅಣ್ಣನಿಗೆ ಹೇಳಿದೆ. ನಮ್ಮ ಡ್ರೈವರ್ ಅಂತೂ ಫುಲ್ ಖುಷಿ ಪಟ್ಬಿಟ್ರು. ಹೌದಕ್ಕ, ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ನಾನು ಅಂತಂದರು. ಸೊ ಐ ವಾಸ್ ವೆರಿ ಹ್ಯಾಪಿ. ಎಲ್ಲರೂ ಬ್ಲೆಸ್ಸಿಂಗ್ಸ್. ಅವರೇ ಜಾಸ್ತಿ ಟೆನ್ಷನಿಂದ ಹೋಗ್ಬಿಟ್ಟು ಕರೆಕ್ಟ್ ಟೈಮಿಗೆ ಬಿಟ್ಟು ಒಂದು ದಿವಸ ID ಕಾರ್ಡ್ ಮಿಸ್ ಆಗೋಗಿ. ಫಸ್ಟ್ ಡೇ ಇವಳು, ಫಸ್ಟ್ ಡೇ ಅಲ್ಲ ಸೆಕೆಂಡ್ ಡೇ ID ಕಾರ್ಡ್ ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ. ಆಮೇಲೆ ಸೆಕೆಂಡ್ ಡೇ ಅಲ್ಲಮ್ಮ, ಎಲ್ಲರೂ ಕ್ಲಾಸಲ್ಲಿ ಹೋಗೋಳೆ. ಅಷ್ಟರಲ್ಲಿ ಇವ್ರು ಬಂದ್ಬಿಟ್ಟು ಮತ್ತೆ ID ಕಾರ್ಡ್ ತೊಗೊಂಡು ಹೋದ್ರು. 5 minutes ಏನೋ ಇತ್ತು ಅಷ್ಟೇ. ನೀವೇನು ಟೆನ್ಷನ್ ಮಾಡ್ಕೊಂಬೇಡ. ಅದರಲ್ಲಿ ನಾನು ಬೇರೆ ಫೋನ್ ಮಾಡಿ ಕಾಟ ಕೊಡ್ತಾ ಇದ್ದೆ. ಆಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ಅಕೌಂಟೆನ್ಸಿ ಎಕ್ಸಾಮ್ ಇವರು ಬರೋ ತನಕ ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಕರ್ಕೊಂಬರೋರು. ಸೊ ಎಲ್ಲರದ್ದು ಎಫರ್ಟ್, ಯಶಿಕಾ ಇಷ್ಟೊಂದು ಮಾರ್ಕ್ಸ್ ತೆಗೆದಿರೋದಕ್ಕೆ ಸಾರ್ಥಕ ಆಯ್ತು ಗೈಸ್.
ನೀವು ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಸ್ಫೂರ್ತಿ ತುಂಬ ಜನ ಬ್ಲೆಸ್ಸಿಂಗ್ಸ್ ಕಳಿಸಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್. ಸೆಕೆಂಡ್ PUC ಅಪಿಯರ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮದೆಲ್ಲ ರಿಸಲ್ಟ್ಸ್ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ. ನಮಗೂ ಖುಷಿ ಆಗುತ್ತೆ. ನಮ್ಮ ಮಕ್ಳದ್ದು ರಿಸಲ್ಟ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೋಗಿ ನೀವು ಎಷ್ಟು ಖುಷಿ ಪಡ್ತೀರೋ ಹಾಗೆ ನಿಮ್ಮ ಮಕ್ಳದ್ದು ರಿಸಲ್ಟ್ ಸೆಕೆಂಡ್ PUನೇ ಅಲ್ಲ, 10th ಫಸ್ಟ್ ಸೆಕೆಂಡ್ PUನೇ ಮೇಯ್ನ್ ಅಲ್ವಾ. ಸೊ ಅದನ್ನು ನೀವು ಕಮೆಂಟ್ ಮಾಡಿ, ನಾವು ಅಷ್ಟೇ ಖುಷಿ ಪಡ್ತೀವಿ. ಅದಾದಮೇಲೆ ಇವತ್ತು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್. ಪ್ರೀವಿಯಸ್ ಬ್ಲಾಗಲ್ಲೆಲ್ಲ ಹೇಳಿದ್ದೆ ನಾನು, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಏನಂತ ಗೆಸ್ ಮಾಡಿ ಅಂತೆಲ್ಲ ಹೇಳಿದ್ದೆ. ಅನೌನ್ಸ್ಮೆಂಟ್ ಏನಂದರೆ ನವೀಂದು ನಿಶ್ಚಿತಾರ್ಥ, ನವೀಂದ ಎಂಗೇಜ್ಮೆಂಟ್ ಸೆರೆಮನಿ, ಹುಡುಗಿ ಹೆಸರು ಸಂಗೀತ ಅಂತ. ಸೊ ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನೆನ್ನೆ ಹೋಗ್ಬಿಟ್ಟು ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ. ಅದನ್ನು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ, ಆ್ಯಡ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಎಲ್ಲ ತುಂಬ ಕಲರ್ಫುಲ್ ಆಗಿರುತ್ತೆ. ನಾವು ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕಲರ್ಫುಲ್ಲಾಗಿ ಕಾಣ್ತಿರ್ತೀವಿ. ಸೊ ಅದನ್ನೆಲ್ಲ ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.